ನಮಸ್ತೆ, ನಾನು ನಿಮ್ಮ ಆಯುರ್ವೇದ ವೈದ್ಯೆ ಡಾಕ್ಟರ್ ಪೂಜಾ. ಇವತ್ತು ನಾವು ಈ ಮೈಗ್ರೇನ್ ಹಾಗೆಯೇ ಅದರಿಂದ ನಾವು ಯಾವ್ಯಾವ ಲೈಫ್ ಸ್ಟೈಲ್ಗಳನ್ನು ಚೇಂಜ್ ಮಾಡಬೇಕು, ಹಾಗೆಯೇ ಬೆಸ್ಟ್ ಹೋಮ್ ರೆಮಿಡಿ ಯಾವುದು ಅಂತ ತಿಳಿದುಕೊಳ್ಳೋಣ. ಈ ಮೈಗ್ರೇನ್ ಸಮಸ್ಯೆ ಏನಿದೆ, ನಾವು ಇದನ್ನ ಆಯುರ್ವೇದದಲ್ಲಿ ಸೂರ್ಯಾವರ್ತ ಅಂತ ಕರಿತೇವೆ. ಅಂದ್ರೆ ಸನ್ ಹೇಗೆ ಹುಟ್ಟುಬಿಟ್ಟು ಮೇಲ್ಗಡೆ ಹೋಗ್ತಾ ಹೋಗ್ತಾನೋ ಹಾಗೇನೆ ಹೆಡ್ಡೇಕ್ ಕೂಡ ಸಿವಿಯರಿಟಿ ಜಾಸ್ತಿ ಆಗುತ್ತೆ. ಹಾಗೆ ಸನ್ ಸೆಟ್ ಆಗ್ತಾ ಬರಬೇಕಾದ್ರೆ ತಲೆನೋವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಜನಕ್ಕೆ ಅರ್ಧ ತಲೆನೋವು ಬರುತ್ತೆ, ಸ್ವಲ್ಪ ಜನಕ್ಕೆ ಪೂರ್ತಿ ಭಾಗದ ತಲೆನೋವು ಬರುತ್ತೆ. ಹಾಗೇನೆ ವಾರದಲ್ಲಿ 1 ಸತಿ 2 ಸತಿ ಬರೋರು ಇದ್ದಾರೆ, ಹಾಗೆ ಪ್ರತಿದಿನ ತಲೆನೋವು ಅನ್ನೋರು ಕೂಡ ಇದ್ದಾರೆ. ಹಾಗೇನೆ ವಾಮಿಟಿಂಗ್ ಆದ ತಕ್ಷಣ ನಾಸಿಯಾ ಫೀಲಿಂಗ್ ಇರುತ್ತೆ, ವಾಮಿಟಿಂಗ್ ಆದ ತಕ್ಷಣ ರಿಲೀಫ್ ಸಿಗುತ್ತೆ ಅಂತ ಇದ್ದಾರೆ. ಹಾಗೇನೆ ಇನ್ನೂ ಸ್ವಲ್ಪ ಜನಕ್ಕೆ ಈ ಕ್ರೌಡೆಡ್ ಪ್ಲೇಸ್ಗಳಲ್ಲೂ ಕೂಡ ತುಂಬಾ ಕಿರಿಕಿರಿ ಆಗ್ಬಿಟ್ಟು ಮೈಗ್ರೇನ್ ಸಮಸ್ಯೆ ಅಂದ್ರೆ ತಲೆನೋವಿನ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಲೈಫ್ ಸ್ಟೈಲಲ್ಲಿ ಮುಖ್ಯವಾಗಿ ಯಾವುದನ್ನ ಅವ್ರು ಸರಿ ಮಾಡ್ಕೊಳ್ಳೇಬೇಕು ಅಂದ್ರೆ, ನೀವೇನಾದ್ರೂ ನ್ಯಾಚುರಲ್ ಅರ್ಜಸ್ಗಳನ್ನು ಸಪ್ರೆಸ್ ಮಾಡ್ತಿದ್ರೆ, ಅಂದ್ರೆ ಮಲಮೂತ್ರ ಆಗಿರ್ಬೋದು, ಸೀನ್ ಬರೋ ಅಂಥದ್ದಾಗಿರ್ಬೋದು, ಇವು ಎಲ್ಲವೂ ನೀವೇನಾದ್ರೂ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ರಿ ಅಂದ್ರೆ ಈ ಮೈಗ್ರೇನ್ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಹಸುವಾದಾಗ ನೀವು ಅದನ್ನ ಇಗ್ನೋರ್ ಮಾಡಿ ಊಟ ಹಾಕ್ತಿಲ್ಲ ಅನ್ನೋದಾಯ್ತು ಅಂದ್ರೆ, ತುಂಬಾ ಬಿಸಿಲಿನಲ್ಲೇ ಕೆಲಸ ಮಾಡ್ಬೇಕಾದ್ರೆ ಸನ್ ಗ್ಲಾಸಸ್ ಹಾಕದೆ ಪ್ರೊಟೆಕ್ಷನ್ ಏನು ಇಟ್ಕೊಳ್ಳಿಲ್ಲ ಅಂದ್ರೆ, ಇದರ ಜೊತೆಗೆ ಯಥೇಚ್ಛವಾಗಿ ಟೀ ಕಾಫಿ ತಗೊಂಡು ನೀವು ನಿಮ್ಮ ಗಟ್ ಹೆಲ್ತ್ ಅನ್ನ ಕಾಪಾಡ್ತಾ ಇಲ್ಲ ಅನ್ನೋದಾಯ್ತು ಅಂದ್ರೆ, ಹಾಗೇನೆ ತುಂಬಾ ಕೋಪ ಮಾಡ್ಕೊಳ್ಳೋದು, ಅಸೂಯೆ, ಆಂಗರ್ನೆಸ್ ಇದೆಲ್ಲ ಏನಿದೆ ಪಿತ್ತದೋಷವನ್ನ ಹಾಳು ಮಾಡುತ್ತೆ. ಹಾಗಾಗ್ಬಿಟ್ಟು ಈ ಮೈಗ್ರೇನ್ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕೂಡ ನಿಮ್ಮ ಮೈಗ್ರೇನ್ ಸಮಸ್ಯೆನ ಹೆಚ್ಚಿಗೆ ಮಾಡುತ್ತೆ. ಹಾಗಿದ್ರೆ ಇದಕ್ಕೆ ಬೆಸ್ಟ್ ಹೋಮ್ ರೆಮಿಡೀಸ್ ಏನ್ ಮಾಡಬಹುದು ಅಂದ್ರೆ, ಮೊದಲನೇದು ನಿಮ್ಮ ಗಟ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿ, ಹಾಗೆ ಸರಿಯಾದ ಟೈಮಿಗೆ ಆಹಾರ ಸೇವನೆಯನ್ನ ಮಾಡ್ತಾ ಹೋಗ್ಬೇಕು. ಇದರ ಜೊತೆಗೆ ನೀವು ರಾತ್ರಿ ಹೊತ್ತು 1-2 ಚಮಚ ಧನಿಯಾ ಕಾಳುಗಳನ್ನ ಅಂದ್ರೆ ಕೊತ್ತಂಬರಿ ಬೀಜವನ್ನ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಆ ಧನಿಯಾ ಕಾಳನ್ನ ನೀರಿನ ಜೊತೆಲಿ ಕಿವುಚ್ಬಿಟ್ಟು ಕುಡಿತಾ ಬರಬೇಕು. ಇದರಿಂದ ನಿಮ್ಮ ಮೈಗ್ರೇನ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಇನ್ನೂ ಏನ್ ಮಾಡಬಹುದು ಅನ್ನೋದಾಯ್ತು ಅಂದ್ರೆ, ದ್ರಾಕ್ಷಿಯನ್ನು ಕೂಡ ಅಂದ್ರೆ 6-8 ದ್ರಾಕ್ಷಿಗಳನ್ನ ರಾತ್ರಿ 1 ಗ್ಲಾಸ್ ಅಲ್ಲಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕೂಡ ನೀವು ಸ್ಕ್ವೀಸ್ ಮಾಡ್ಬಿಟ್ಟು ಕುಡಿತಾ ಬಂದ್ರಿ ಅಂದ್ರೆ, ಇದು ನಿಮ್ಮ ಪಿತ್ತದೋಷವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗ್ಬಿಟ್ಟು ನಿಮ್ಗೆ ಬರುವಂತಹ ತಲೆನೋವೇನಿದೆ, ಮೈಗ್ರೇನ್ ಕಂಡೀಷನ್ ಇದೆ, ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಇದು ಎರಡರ ಜೊತೆಗೆ ನಾನು ಆಲ್ರೆಡಿ ಹೇಳಿರುವಂತಹದ್ದು ಲೈಫ್ ಸ್ಟೈಲ್ ಚೇಂಜಸ್ ಏನಿದೆ, ಮಾಡಿಫಿಕೇಶನ್ ಇದೆ, ಅದು ಕಂಪಲ್ಸರಿ ಮಾಡಬೇಕು. ಇದರ ಜೊತೆಗೆ ನೀವು ಪ್ರಾಣಾಯಾಮ ಅಂದ್ರೆ ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ, ಅಂದ್ರೆ ಬ್ರೀದ್ ಇನ್ ಬ್ರೀದ್ ಔಟ್ ಟೆಕ್ನಿಕ್ಸ್ ಗಳನ್ನ ಕಲ್ತ್ಕೊಂಡ್ರಿ ಅಂತ ಅಂದ್ರೆ ಈ ನಮ್ಮ ಮೈಗ್ರೇನ್ ಸಮಸ್ಯೆಯಿಂದ ನೀವು ಕಡಿಮೆ ಮಾಡಿಕೊಂಡು ಆರಾಮಾಗಿ ಇರಬಹುದು. ಥ್ಯಾಂಕ್ ಯು.